ಯಾರ ಹತ್ರ ವಾಟ್ಸಪ್ ಇದೆ ಇವಾಗೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ವಾಟ್ಸಪ್ಗೆ ನಿಮ್ಮ ಇಮೇಲ್ ಲಿಂಕ್ ಇದೆಯಾ ಅಥವಾ ಬೇರೆ ಇಮೇಲ್ ಲಿಂಕ್ ಇದೆ ಎಂದು. ಏಕೆಂದರೆ ನೀವು ಕಳಿಸೋ ಮೆಸೇಜ್ ಮತ್ತು ವೀಡಿಯೋಸ್ಗಳು ಬೇರೆ ಎಕ್ಸೆಸ್ ಮಾಡೋ ಚಾನ್ಸ್ ಇರುತ್ತೆ. ಆಮೇಲೆ ನಿಮ್ಮ ವಾಟ್ಸಪ್ಗೆ ಏನಾದರೂ ತೊಂದರೆ ಆದರೆ OTP ನಿಮಗೆ ಬರೋದಿಲ್ಲ. ಈ ವಾಟ್ಸಪ್ಪಲ್ಲಿ ಇಮೇಲ್ ಯಾರದಿರುತ್ತೋ ಅವರಿಗೆ ಹೋಗುತ್ತಿದೆ. ಅದರಿಂದ ಈ ಒಂದು ಆಪ್ಷನ್ ತುಂಬ ಇಂಪಾರ್ಟೆಂಟ್. ಇದನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡ್ಕೋದು ಹೇಗಂತ ಹೇಳ್ತೀನಿ. ಯಾರಾದರೂ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ. ನಿಮ್ಮ ಫೋನ್ನಲ್ಲಿರುವ ವಾಟ್ಸಪ್ಪನ್ನು ಓಪನ್ ಮಾಡಿಕೊಳ್ಳಿ ಫ್ರೆಂಡ್ಸ್. ನಾನು ನನ್ನ ಫೋನ್ನಲ್ಲಿರುವ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ಮೇಲೆ ಕಾಣ್ತಿರೋ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಅಕೌಂಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಇಮೇಲ್ ಅಡ್ರೆಸ್ಸನ್ನು 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ವಿಡಿಯೋ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇಲ್ಲಿ ಯಾರ ಇಮೇಲ್ ID ಲಿಂಕ್ ಆಗಿರುತ್ತೋ ಅವರು ನಿಮ್ಮ ವಾಟ್ಸಪ್ಪಲ್ಲಿ ಅವರ ಇಮೇಲ್ IDಯನ್ನು ಲಿಂಕ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನಿಮ್ಮ ವಾಟ್ಸಪ್ಗೆ ಏನಾದರೂ ತೊಂದರೆ ಆದಾಗ, ಲಾಗಿನ್ ಆಗೋಕ್ಕೆ ಯಾವುದು ಇಶ್ಯೂಸ್ ಆದರೆ ಮತ್ತು OTP ಬರದೇ ಇದ್ದಾಗ ಇಲ್ಲಿ ಯಾರ ಇಮೇಲ್ ID ಲಿಂಕ್ ಆಗಿರುತ್ತೆ ಅವರಿಗೆ ಮೆಸೇಜ್ ಹೋಗುತ್ತೆ ಫ್ರೆಂಡ್ಸ್. ಅದರಿಂದ ಇಲ್ಲಿ ಯಾರ ನಿಮ್ಮ ಇಮೇಲ್ ID ಲಿಂಕ್ ಇದೆಯೋ ಅಥವಾ ಬೇರೆ ಇಮೇಲ್ ID ಲಿಂಕ್ ಆಗಿದ್ದರೆ ಅವರಿಗೆ ಮೆಸೇಜ್ ಹೋಗುತ್ತೆ. ಬೇಗ ಹೋಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಇಮೇಲ್ ID ಇದೆಯಾ ಅಥವಾ ಬೇರೆಯವ್ರ ಇಮೇಲ್ ID ಇದೆಯಾ ಅಂತ. ಇಲ್ಲಾಂದರೆ ಬೇರೆಯವ್ರ ಇಮೇಲ್ ID ಇದೆ ಅಂದರೆ ತೊಂದರೆ ಆಗುತ್ತೆ. ನಿಮ್ಮ ಇಮೇಲ್ ID ಇದ್ದರೆ ತೊಂದರೆ ಏನೂ ಇಲ್ಲ, ಯಾಕಂದರೆ ಮೇಲ್ ನಿಮಗೆ ಬರುತ್ತೆ ಅಲ್ವ ಫ್ರೆಂಡ್ಸ್. ಅದಕ್ಕೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಇಮೇಲ್ ID ಇದೆಯಾ ಅಥವಾ ಬೇರೆಯವರ ಇಮೇಲ್ ID ಇದೆಯಾ ಅಂತ. ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ರೆ ಅವ್ರಿಗೂ ಶೇರ್ ಮಾಡಿ ಮತ್ತು ವಾಟ್ಸಪ್ಪಲ್ಲಿ ಚೆಕ್ ಮಾಡ್ಕೊಳ್ಳಿ ಕೇಳಿ. ಯಾಕಂದರೆ ನಿಮ್ಮ ಫೋನಲ್ಲಿ ಯಾರು ಯಾವಾಗ ಇಮೇಲ್ IDಯನ್ನು ಲಿಂಕ್ ಮಾಡ್ತಾರೆ ಅಂತ ಹೇಳೋಕ್ಕಾಗಿಲ್ಲ. ನೀವು ಫೋನ್ ನಂಬಿ ಕೊಟ್ಟಿರ್ತೀರ. ಅದರಿಂದ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.